ಶ್ರೀ ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 8ನೇ ಶ್ಲೋಕ, ಅಂದರೆ ಸಂಸ್ಕೃತ ವರ್ಣಮಾಲೆಯ 8ನೇ ಅಕ್ಷರವಾದಂತಹ ರೂಕಾರದಿಂದ ಈ ಶ್ಲೋಕವು ಪ್ರಾರಂಭಗೊಳ್ಳಲಿದೆ. ರೂಕ್ಷಾಧೀಶ ಕಿರೀಟ ಮಹೋಕ್ಷಾರೂಢ ವಿಧೃತ ರುದ್ರಾಕ್ಷ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ. ರೂಕ್ಷಾಧೀಶ ಕಿರೀಟ ಮಹೋಕ್ಷಾರೂಢ ವಿಧೃತ ರುದ್ರಾಕ್ಷ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಪದಚ್ಛೇದ ಹೀಗಿದೆ. ರೂಕ್ಷ ಅಧೀಶ ಕಿರೀಟ ಮಹೋಕ್ಷ ಆರೂಢ ವಿಧೃತ ರುದ್ರಾಕ್ಷ ವಿಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಯೇ ತವ ಚರಣಯುಗಂ. ಅನ್ವಯಾರ್ಥ ಹೀಗಿದೆ. ರುದ್ರಾಕ್ಷ ವಿಧೃತ ಮಹೋಕ್ಷಾರೂಢ ವೃಕ್ಷಾದಿ ಕಿರೀಟ ಸಾಂಬ ಶಂಭೋ ಸದಾಶಿವ ಶಂಕರ ತವ ಚರಣಯುಗಮೇ ಶರಣಂ ಇತಿ ಅನ್ವಯಾರ್ಥ. ಇನ್ನು ಇದರ ಮೇಲಿನ ಅರ್ಥವನ್ನ ನೋಡುವುದಾದರೆ, ಹೇ ಚಂದ್ರನನ್ನೇ ಕಿರೀಟನನ್ನಾಗಿ ಮಾಡಿಕೊಂಡವನೇ, ಮಹಾನ್ ವೃಷಭದ ಮೇಲೆ ಕುಳಿತಿರುವವನೇ, ರುದ್ರಾಕ್ಷವನ್ನು ಧರಿಸಿರುವವನೇ, ವಿಭುವೇ ಪಾರ್ವತೀ ಸಹಿತನಾಗಿರುವವನೇ, ಸದಾ ಮಂಗಳಮಯನೇ, ಶಂಭುವೇ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಇದರ ಅರ್ಥವಾಗಿದೆ. ಇನ್ನು ಭಾವಾರ್ಥವನ್ನ ನೋಡೋಣ ಸ್ನೇಹಿತರೆ. ಮೊದಲು ರುದ್ರಾಕ್ಷಿ ಎಂದರೇನು ಅಂತ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ. ಶಿವಪುರಾಣದ ಪ್ರಕಾರ ತ್ರಿಪುರಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ ನಂತರ ಲೋಕದ ಕಲ್ಯಾಣಕ್ಕಾಗಿ ಆನಂದ ಬಾಷ್ಪ ಸುರಿಸಿದ ಭಗವಾನ್ ಬ್ರಹ್ಮ ಕ್ಷಮಿಸಿ ಭಗವಾನ್ ಶಿವನ ಕಣ್ಣೀರಿನ ಹನಿಗಳೇ ಭೂಮಿಗೆ ಬಿದ್ದು ರುದ್ರಾಕ್ಷಿ ಮರವಾಗಿ ಸೃಷ್ಟಿಯಾದವು ಎಂಬ ನಂಬಿಕೆ ಇದೆ. ಹಾಗಾದರೆ ಇದರ ಸೃಷ್ಟಿ ಹೇಗಾಯಿತು ಎಂದರೆ, ಶಿವನು ದುಷ್ಟರನ್ನ ಸಂಹರಿಸಲು ಮತ್ತು ಜಗತ್ತಿನ ಒಳಿತಿಗಾಗಿ ಸಾವಿರಾರು ವರ್ಷಗಳ ಕಾಲ ಮಹಾನ್ ತಪಸ್ಸನ್ನು ಆಚರಿಸಿದನು. ಆ ಸಮಯದಲ್ಲಿ ಆತನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಜಾರಿ ಈ ಭೂಮಿಯ ಮೇಲೆ ಬಿದ್ದ ಹನಿಗಳೇ ರುದ್ರಾಕ್ಷಿ ಎಂದು ಹೆಸರನ್ನ ಪಡೆದು ದೊಡ್ಡ ಮರವಾಗಿ ಬೆಳೆದವು. ಹಾಗಾದರೆ ರುದ್ರಾಕ್ಷಿ ಎಂದರೇನು? ರುದ್ರ ಎಂದರೆ ಶಿವ ಮತ್ತು ಅಕ್ಷ ಎಂದರೆ ಕಣ್ಣುಗಳು. ಹಾಗಾಗಿ ಶಿವನ ಕಣ್ಣೀರಿನಿಂದ ಹುಟ್ಟಿದ ಮಣಿಗಳೇ ರುದ್ರಾಕ್ಷಿ. ಈ ಮಣಿಗಳು ನೈಸರ್ಗಿಕವಾಗಿ ರೇಖೆಗಳನ್ನು ಹೊಂದಿರುತ್ತದೆ. 1ರಿಂದ 21 ಮುಖಗಳವರೆಗೆ ರುದ್ರಾಕ್ಷಿಗಳು ಲಭ್ಯವಿದೆ. ಪ್ರತಿಯೊಂದು ಮುಖವೂ ತನ್ನದೇ ಆದ ದೇವಾನುದೇವತೆಗಳ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಉದಾಹರಣೆಗೆ ನೋಡಬೇಕಾದರೆ, ಒಂದು ಮುಖವನ್ನ ಏಕಮುಖವನ್ನ ಹೊಂದಿರುವಂತಹ ರುದ್ರಾಕ್ಷಿಯು ಶಿವನಿಗೆ ಹಾಗೂ ಪಂಚಮುಖಿ ಪಂಚಭೂತಗಳಿಗೆ ಸಂಬಂಧಿಸಿದೆ. ಹೀಗೆ ಒಂದೊಂದು ಮುಖವೂ ಕೂಡ ಒಂದೊಂದು ವಿಶೇಷತೆಯನ್ನ ಸಾರಿ ಹೇಳುತ್ತದೆ. ಹಾಗೂ ರುದ್ರಾಕ್ಷಿಯಿಂದ ಏನು ಉಪಯೋಗ ಎಂದರೆ, ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿ ಎಂದು ವೈದ್ಯಕೀಯ ಸಂಸ್ಥೆಯು ನಂಬಲಾಗಿದೆ.
ಹಾಗೆ ಭಾರತದಲ್ಲಿ ರುದ್ರಾಕ್ಷಿ ಮರಗಳನ್ನ ನಾವು ಹೆಚ್ಚಾಗಿ ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ, ನೇಪಾಳ ಮತ್ತು ಅಸ್ಸಾಂನಂತಹ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇವುಗಳನ್ನ ಜಪಮಾಲೆಯಾಗಿ ಹಾಗೂ ಕೊರಳಿಗೆ ಧರಿಸುವ ಪವಿತ್ರ ಸರಗಳಾಗಿಯೂ ಕೂಡ ಬಳಸುತ್ತಾರೆ ಸ್ನೇಹಿತರೆ. ಇನ್ನು ಇಂತಹ ಪವಿತ್ರವಾದಂತಹ ಶಿವನ ಕಣ್ಣೀರಿನಿಂದ ಹುಟ್ಟಿದಂತಹ ರುದ್ರಾಕ್ಷಿಯೇ ಆತನ ಕೊರಳಿಗೆ ಹಾರವಾಗಿದೆ ಎಂಬುದು ಇದರ ತಾತ್ಪರ್ಯವಾಗಿದೆ. ಇನ್ನು ಅವನಿಗೆ ಚಂದ್ರಚೂಡ ಅಂತ ಕರೀತಾರೆ. ಈಗ ನಾವು ಏನನ್ನ ತಿಳಿದುಕೊಳ್ಳೋಣ ಎಂದರೆ ಶಿವನು ಯಾಕೆ ಚಂದ್ರಚೂಡನಾಗಿದ್ದಾನೆ. ಚಂದ್ರಚೂಡ ಎಂದರೆ ಚಂದ್ರನನ್ನ ಧರಿಸಿರುವುದು. ಮಹಾರಾಜರನ್ನೆಲ್ಲ ನಾವು ಗಮನಿಸಬಹುದು. ಅವರು ಕಿರೀಟವನ್ನ ಶಿರದ ಮೇಲೆ ಧರಿಸ್ತಾರೆ. ಹಾಗೆ ಶಿವನು ಚಂದ್ರನನ್ನು ಕಿರೀಟನನ್ನಾಗಿ ಮಾಡಿಕೊಂಡು ಶಿರದ ಮೇಲೆ ಅಂದ್ರೆ ತಲೆಯ ಮೇಲೆ ಧರಿಸಿರುವುದು ವಿಶೇಷವಾಗಿದೆ. ಹಾಗಾದ್ರೆ ಚಂದ್ರನನ್ನ ಏಕೆ ಶಿರದ ಮೇಲೆ ಧರಿಸಿದ್ದಾನೆ ಎಂದರೆ ಅದಕ್ಕೊಂದು ಪುರಾಣ ಕಥೆ ಇದೆ. ಚಂದ್ರಚೂಡ ಎಂದರೇನು? ತಲೆಯ ಮೇಲೆ ಚಂದ್ರನನ್ನ ಧರಿಸುವ ಶಿವ ಎಂದರ್ಥ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ಚಂದ್ರನನ್ನು ತನ್ನ ಶಾಪದಿಂದ ಪಾರು ಮಾಡಿ ತನ್ನ ಜಟೆಯಲ್ಲಿ ಆಶ್ರಯ ನೀಡಿದ ಎಂಬ ಒಂದು ಪೌರಾಣಿಕ ಕಥೆ ಇದೆ. ಆ ಕಥೆಯನ್ನ ಮೊದಲು ನೋಡೋಣ. ಚಂದ್ರದೇವನಿಗೆ ದಕ್ಷ ಪ್ರಜಾಪತಿಯ 27 ಜನ ಪುತ್ರಿಯರೊಂದಿಗೆ ವಿವಾಹವಾಗಿತ್ತು. ಆದರೆ ಚಂದ್ರನು ಅವರಲ್ಲಿ ಕೇವಲ ರೋಹಿಣಿ ಎಂಬಾಕೆಯ ಮೇಲೆ ಮಾತ್ರ ವಿಶೇಷ ಪ್ರೀತಿ ತೋರುತ್ತಿದ್ದನು. ಹಾಗಾದರೆ 27 ಪತ್ನಿಯರು ಯಾರು ಎಂಬುದನ್ನ ಮೊದಲು ತಿಳಿದುಕೊಳ್ಳಬೇಕು. ಆ 27 ಪತ್ನಿಯರ ಹೆಸರುಗಳು ಹೀಗಿದೆ: ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಶತಭೀಷ, ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ಎಂಬುದು 27 ಪತ್ನಿಯರ ಹೆಸರುಗಳು. ಅಂದರೆ 27 ನಕ್ಷತ್ರಗಳ ಹೆಸರುಗಳೇ ಚಂದ್ರನ ಪತ್ನಿಗಳು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ 27 ಪತ್ನಿಯರಲ್ಲಿ ರೋಹಿಣಿ ಎಂಬ ಮೇಲೆ ತುಂಬಾ ಪ್ರೀತಿಯನ್ನ ತೋರಿಸುತ್ತಿದ್ದನು. ಇದನ್ನ ಸಹಿಸದ ದಕ್ಷನು ಚಂದ್ರನಿಗೆ ಅವನ ಕಾಂತಿ ಮತ್ತು ಶಕ್ತಿ ಕ್ರಮೇಣ ನಶಿಸಿ ಹೋಗಲಿ ಎಂದು ಶಪಿಸಿದನು. ಈ ಶಾಪದ ಪರಿಣಾಮವಾಗಿ ಚಂದ್ರನು ತನ್ನ ಬೆಳಕನ್ನ ಕಳೆದುಕೊಂಡು ದಿನೇ ದಿನೇ ಕೃಶನಾಗುತ್ತಾ ಸಾಯುವ ಸ್ಥಿತಿಗೆ ತಲುಪಿದನು. ಆಗ ಚಂದ್ರನು ತನ್ನ ಶಾಪ ವಿಮೋಚನೆಗಾಗಿ ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಆಚರಿಸಿದನು. ಚಂದ್ರನ ಭಕ್ತಿಗೆ ಮೆಚ್ಚಿದ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ದಕ್ಷನ ಶಾಪವನ್ನ ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲವಾದರೂ ಅದಕ್ಕೆ ಒಂದು ಪರಿಹಾರ ನೀಡಿದನು. ಹಾಗಾದರೆ ಚಂದ್ರಚೂಡ ಎಂಬ ಹೆಸರು ಬಂದಿದ್ದು ಹೇಗೆ? ಚಂದ್ರನಿಗೆ ಯಾವುದೇ ತೊಂದರೆಯಾಗದಂತೆ ಶಿವನು ಚಂದ್ರನನ್ನು ತನ್ನ ತಲೆಯ ಮೇಲೆ ಜಟೆಯಲ್ಲಿ ಧರಿಸಿಕೊಂಡನು. ಇದರಿಂದ ಚಂದ್ರನು ಕ್ಷೀಣಿಸುತ್ತಾ ಹೋಗುವುದು, ಮತ್ತೆ ಮತ್ತೆ ಕಳೆ ಪಡೆಯುವುದು, ಹುಣ್ಣಿಮೆ, ಅಮಾವಾಸ್ಯೆ ಎಂಬ ಚಕ್ರ ಮುಂದುವರೆಯಿತು. ಈ ಕಾರಣದಿಂದ ಶಿವನಿಗೆ ಚಂದ್ರಚೂಡ ಎಂಬ ಹೆಸರು ಬಂದಿದೆ. ಇನ್ನು ನಾವು ಪುರಂದರದಾಸರ ಕೀರ್ತನೆಯಲ್ಲೂ ನೋಡಬಹುದು. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ
ಎಂಬುದು ಪುರಂದರದಾಸರ ಕೀರ್ತನೆಯಲ್ಲೂ ಕೂಡ ಚಂದ್ರಚೂಡ ಎಂಬ ಹೆಸರಿನ ಉಲ್ಲೇಖವಾಗಿದೆ. ಹಾಗಾದರೆ ಇವನ ವಾಹನ ಯಾವುದು ಅಂದ್ರೆ ಶಿವನ ವಾಹನವೇ ಋಷಭ. ಋಷಭಧಾರಿಯಾದಂತಹ ಶಿವನು ಹಾಗೆ ಪಾರ್ವತಿ ಸಹಿತನಾದಂತಹ ಶಿವನು ಶುಭವನ್ನುಂಟು ಮಾಡುವಂತಹ ಶಂಭುವೇ ನಿನ್ನ 2 ಪಾದಗಳೇ ನನ್ನಾಶ್ರಯವು ಎಂಬುದು ಇದರ ತಾತ್ಪರ್ಯವಾಗಿದೆ. ಮುಂದಿನ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.